ಪರಮೇಶ್ವರು ಸ್ವಲ್ಪ ಅನುಭವ ಇದೆ ಬಟ್ ಆದರೆ ಒಂದು ರಿಸರ್ವ್ ಮಂಡ ಮನುಷ್ಯಗೆ ಸಮುದಾಯಕ್ಕೆ ಏನು ಕೆಲಸ ಜೀರೋ ಗೊತ್ತಿಲ್ಲ ಅಂತಕ್ಕಂಥದ್ದು ಹೇಳ್ಕೊಂಡು ಹೊಡ್ತಾರೆ. ಆದ್ದರಿಂದ ಅವ್ರನ್ನ ಕೈ ಬಿಟ್ಟು ಬಿಡೋದೇ ವಾಸಿ. ಯಾವ ಮಂತ್ರಿ ಸ್ಥಾನ ಬೇಡ ರೀ ಅವ್ರಿಗೆ. ಯಾಕೆ ಕೊಡ್ಬೇಕು? ಏನು ಅಭಿವೃದ್ಧಿ ಮಾಡಿದೆಯಪ್ಪ? ಏನು ರಸ್ತೆ ನಿನ್ನ ಪೊಲೀಸ್ ಇಲಾಖೆ ತಗೊಂಡು ನಮಗೆ ಏನಾಗ ಗ್ರಾಮೀಣ ಜನರಿಗೆ ಪೊಲೀಸ್ ಇಲಾಖೆ, ಕೋರ್ಟ್ ಕಚೇರಿ, ವಿಧಾನಸೌಧ ಇವೆಲ್ಲ ಒಂದು ಲೈನಾಗ ಹೋಗ್ತವೆ. ಅಲ್ಲಿ ಯಾರು ಬಡವ್ರ ಬಗ್ಗೆ ಬರೋದಿಲ್ಲ. ಅದೇನಿದ್ರು ಹೋರಾಟಗಾರರಿಗೆ, ರಾಜಕೀಯರಿಗೆ, ಕ್ರಿಮಿನಲ್ಗೆ ಅಷ್ಟೇ ಕಾನೂನು. ಇದಕ್ಕೆ ಕೃಷಿ ಕ್ಷೇತ್ರಕ್ಕೆ ಕಾನೂನಿಲ್ಲ. ಗೊಬ್ಬರ, ಬೀಜ, ಅಭಿವೃದ್ಧಿ, ಮಳೆ, ನೀರು ಇದು ಮುಖ್ಯ. ಅದನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಮನೋಭಾವ ಇರ್ತಕ್ಕಂಥ ಜನಪ್ರತಿನಿಧಿ ಆಗಬೇಕು. ಪರಮೇಶ್ವರು ಸ್ವಲ್ಪ ಅನುಭವ ಇದೆ ಬಟ್ ಆದರೆ ಒಂದು ರಿಸರ್ವ್ ಮಂಡ ಮನುಷ್ಯಗೆ ಸಮುದಾಯಕ್ಕೆ ಏನು ಕೆಲಸ ಜೀರೋ ಗೊತ್ತಿಲ್ಲ ಅಂತಕ್ಕಂಥದ್ದು ಹೇಳ್ಕೊಂಡು ಹೊಡ್ತಾರೆ. ಆದ್ದರಿಂದ ಅವ್ರನ್ನ ಕೈ ಬಿಟ್ಟು ಬಿಡೋದೇ ವಾಸಿ. ಯಾವ ಮಂತ್ರಿ ಸ್ಥಾನ ಬೇಡ ರೀ ಅವ್ರಿಗೆ. ಯಾಕೆ ಕೊಡ್ಬೇಕು? ಏನು ಅಭಿವೃದ್ಧಿ ಮಾಡಿದೆಯಪ್ಪ? ಏನು ರಸ್ತೆ ನಿನ್ನ ಪೊಲೀಸ್ ಇಲಾಖೆ ತಗೊಂಡು ನಮಗೆ ಏನಾಗ ಗ್ರಾಮೀಣ ಜನರಿಗೆ ಪೊಲೀಸ್ ಇಲಾಖೆ, ಕೋರ್ಟ್ ಕಚೇರಿ, ವಿಧಾನಸೌಧ ಇವೆಲ್ಲ ಒಂದು ಲೈನಾಗ ಹೋಗ್ತವೆ. ಅಲ್ಲಿ ಯಾರು ಬಡವ್ರ ಬಗ್ಗೆ ಬರೋದಿಲ್ಲ. ಅದೇನಿದ್ರು ಹೋರಾಟಗಾರರಿಗೆ, ರಾಜಕೀಯರಿಗೆ, ಕ್ರಿಮಿನಲ್ಗೆ ಅಷ್ಟೇ ಕಾನೂನು. ಇದಕ್ಕೆ ಕೃಷಿ ಕ್ಷೇತ್ರಕ್ಕೆ ಕಾನೂನಿಲ್ಲ. ಗೊಬ್ಬರ, ಬೀಜ, ಅಭಿವೃದ್ಧಿ, ಮಳೆ, ನೀರು ಇದು ಮುಖ್ಯ. ಅದನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಮನೋಭಾವ ಇರ್ತಕ್ಕಂಥ ಜನಪ್ರತಿನಿಧಿ ಆಗಬೇಕು.